ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವ ರೀತಿ ಈಸಿಯಾಗಿ ಈಕ್ವಲ್ ಆಗಿ ನೆರಿಗೆಯನ್ನು ಇಡಬೇಕು ಅಂತ ತೋರಿಸ್ತಿದ್ದೇನೆ. ಇಲ್ಲಿ ಎರಡು ಸಪ್ರೇಟ್ ಬಟ್ಟೆನ ತಗೊಂಡಿದ್ದೇನೆ, ಅಂದರೆ ಫ್ರಂಟ್ ಸೈಡಿಗೆ ಒಂದು, ಬ್ಯಾಕ್ ಸೈಡಿಗೆ ಒಂದು ಅಂತ. ಅದನ್ನು ಕೆಳಗಡೆ ಮಡಚಿ ಸ್ಟಿಚಿಂಗ್ ಹಾಕ್ಕೊಂಡಿದ್ದೇನೆ. ಈಗ ಫಸ್ಟಿಗೆ ಫಾರ್ಮುಲಾವನ್ನು ಯೂಸ್ ಮಾಡಲಿಕ್ಕೆ ನೀವೊಂದು ಮೇನ್ ಪಾರ್ಟ್, ಅಂದರೆ ಈ ನೆರಿಗೆದು ಮೇಲ್ಭಾಗದ ಪಾರ್ಟ್ ಏನಿದೆ ಅಲ್ಲಿ ಸೊಂಟದ ಹತ್ರ ಎಷ್ಟು ನಿಮಗೆ ಅಗಲ ಇದೆ ಅಂತ ನೋಡ್ಕೊಳ್ಬೇಕು. ಇದರಲ್ಲಿ ಸೊಂಟದ ಸುತ್ತಳತೆಯ ಜೊತೆಗೆ ನಾವು ಎಕ್ಸ್ಟ್ರಾ ಏನು ಸ್ಟಿಚಿಂಗ್ ಆದಮೇಲೆ ಮಾರ್ಜಿನ್ ಅಂತ ಬಿಟ್ಟಿರ್ತೇವೆ ಅದು ಕೂಡ ಆ್ಯಡ್ ಆಗಿರ್ತದೆ. ಸೊ ಅದನ್ನು ಒಟ್ಟಾಗಿ ತಗೊಳ್ಬೇಕು. ಇಲ್ಲಿ ನನಗೆ 16 ಇಂಚು ಬರ್ತದೆ. ನೀವು ಕೂಡ ನಿಮ್ಮ ಮೆಷರ್ಮೆಂಟ್ ಎಷ್ಟು ಬರ್ತದೆ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಒಂದು ಸೈಡಿದ್ದು, ಇಲ್ಲಿ ಸಿಂಗಲ್ ಫ್ಯಾಬ್ರಿಕಲ್ಲಿ ಮಾತ್ರ ತೋರಿಸ್ತಿದ್ದೇನೆ ನಾನು. ಒಂದು ಸೈಡಿದ್ದು ಫ್ಯಾಬ್ರಿಕನ್ನು ಈ ರೀತಿ ಎಷ್ಟು ಉದ್ದ ಇದೆ ಅಂತ ನೋಡ್ಕೊಳ್ಳಿ. ಅಂದರೆ ನಿಮಗೆ ವಿಡ್ತ್, ಅಂದರೆ ನೆರಿಗೆ ಇಡಲಿಕ್ಕೆ ಈಸಿ ಆಗ್ತದೆ. ಇದು 33.5 ಇಂಚ್ ಇದೆ. ಈಗ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು, ಆ ಬಟ್ಟೆ ಎಷ್ಟು ಉದ್ದ ಇದೆಯೋ, ಅಂದರೆ ನಿಮ್ಮ ಬಟ್ಟೆ ಎಷ್ಟು ಉದ್ದ ಇರ್ತದೆ ಅದನ್ನು ಇಲ್ಲಿ ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಅದರಿಂದ ನಿಮಗೆ ಎಷ್ಟು ಸೊಂಟದ ಸುತ್ತಳತೆ ಹತ್ರ ಬಂತು ಮೆಷರ್ಮೆಂಟ್, ನನಗಿಲ್ಲಿ 16 ಇಂಚು, ಅದನ್ನು ಮೈನಸ್ ಮಾಡಿಕೊಂಡು ಮತ್ತೆ ಡಿವೈಡೆಡ್ ಬೈ ಮಾಡ್ಕೊಳ್ಬೇಕು. ಕ್ಯಾಲ್ಕುಲೇಟರಲ್ಲಿ ಅಥವಾ ಮೊಬೈಲಲ್ಲಿ ಮಾಡ್ಕೊಳ್ಳಿ. ಸೇಮ್ ಸೊಂಟದ ಸುತ್ತಳತೆ ಎಷ್ಟು ಬರ್ತದೆ ಅದನ್ನೇ. ಈಗ ನನಗೆ ಇಲ್ಲಿ 1 ಇಂಚು ಸಿಗ್ತದೆ, ಅಂದರೆ 1.1 ಅಂತ ಹೇಳ್ಬೋದು. ನಾನಿಲ್ಲಿ 1 ಇಂಚು ತಗೊಳ್ತಿದ್ದೇನೆ. ಸ್ಟಾರ್ಟಿಂಗ್ಗೆ ಇಲ್ಲಿ ನೀವು 1 ಇಂಚು ಎಲ್ಲರಿಗೆ ಕೂಡ ಕಂಪಲ್ಸರಿ ಇರ್ತದೆ. ಇದು 1 ಇಂಚು ನಾನು ಮೆಷರ್ಮೆಂಟ್ ಬಂದದ್ದಲ್ಲ, 1 ಇಂಚನ್ನು ಮಾರ್ಕಿಂಗ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಎಷ್ಟು ಕ್ಯಾಲ್ಕುಲೇಟರಲ್ಲಿ ಮೆಷರ್ಮೆಂಟ್ ಬಂತು, ನನಗಿಲ್ಲಿ ಸೇಮ್ ಬಂದಿದೆ, 1 ಇಂಚೇ ಬಂದಿದೆ. ಸೊ ಅದನ್ನೇ ಮಾರ್ಕಿಂಗ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಫಸ್ಟಿಗೆ 1 ಇಂಚು ಕಂಪಲ್ಸರಿ, ನೆಕ್ಸ್ಟ್ ನಿಮಗೆ ಎಷ್ಟು ಮೆಷರ್ಮೆಂಟ್ ಬಂದಿದೆ ಅದು. ಸೊ ಇದೇ ರೀತಿ ಮಾರ್ಕಿಂಗ್ ಮಾಡ್ತಾ ಹೋಗಬೇಕು. ಅಂದರೆ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೇನೆ. ಫಸ್ಟಿಗೆ 1 ಇಂಚು ಕಂಪಲ್ಸರಿ ಇರ್ತದೆ, ಅದು ಅಗಲ ಬರ್ತದೆ. ನೆಕ್ಸ್ಟ್ ನಿಮ್ಗೆ ಎಷ್ಟು ಮೆಷರ್ಮೆಂಟ್ ಸಿಕ್ಕಿದೆ ಅದು. ನೆಕ್ಸ್ಟ್ ಮತ್ತೆ 1 ಇಂಚು, ಮತ್ತೆ ನಿಮ್ಗೆ ಎಷ್ಟು ಮೆಷರ್ಮೆಂಟ್ ಸಿಕ್ಕಿದೆ ಅದು. ಸೊ ಇದೇ ರೀತಿ ಮೆಷರ್ಮೆಂಟ್ ಹಾಕ್ತಾ ಹೋಗಿ. ನಾನೀಗ ಯಾವ ರೀತಿ ಪ್ಲೀಟ್ಸನ್ನು ಇಡಲಿಕ್ಕೆ ತೋರಿಸಿದ್ನೋ ಅಥವಾ ನೆರಿಗೆ ಇಡಲಿಕ್ಕೆ ತೋರಿಸಿದ್ನೋ ಅದೇ ರೀತಿ ಒಂದರ ಮೇಲ್ಗಡೆ ಇನ್ನೊಂದನ್ನು ಇಟ್ಟು ಸ್ಟಿಚಿಂಗನ್ನು ಮಾಡಬೇಕು. ಇಲ್ಲಿ ಸ್ಟಿಚಿಂಗ್ ಕೂಡ ನಿಮಗೆ ತೋರಿಸ್ತಿದ್ದೇನೆ. ಫಸ್ಟ್ ಒಂದು ಮಾರ್ಕಿಂಗಿಂದ ಇನ್ನೊಂದು ಮಾರ್ಕಿಂಗಿಗೆ, ನೆಕ್ಸ್ಟ್ ಇನ್ನೊಂದು ಮಾರ್ಕಿಂಗಿಂದ ಇನ್ನೊಂದು ಮಾರ್ಕಿಂಗ್, ಅಂದರೆ ನಿಮಗೆ ಯಾವ ಮಾರ್ಕಿಂಗ್ ಕಾಣಿಸ್ತಿದೆ ಅದರ ಪ್ರಕಾರ ಅದರ ಮೇಲ್ಗಡೆ ಇಟ್ಟು ಸ್ಟಿಚಿಂಗ್ ಮಾಡಬೇಕು. ಈಗ ಕೆಲವರಿಗೆ ಡೌಟ್ ಬರ್ತದೆ, ಈಕ್ವಲ್ ಆಗಿ ಏನಾದರೂ ಬಂತು, ಆದರೆ ನಮಗೆ ಇಷ್ಟೇ ಅಗಲ ಬೇಡ, ನಮಗೆ ಇದಕ್ಕಿಂತ ಕಡಿಮೆ ಅಗಲ ಬೇಕು. ಹಾಗಾದರೆ ಯಾವ ರೀತಿ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ಬೇಕು ಅಂತ. ಸೊ 1 ಇಂಚ್ ಅಥವಾ ಅರ್ಧ ಇಂಚಲ್ಲಿ ನಾವು ಯಾವ ರೀತಿ ನೆರಿಗೆ ಇಡಬೇಕು, ಇದಕ್ಕಿಂತ ದಪ್ಪ ಬರಬೇಕಾದ್ರೆ ಯಾವ ರೀತಿ ಫಾರ್ಮುಲಾ ಯೂಸ್ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ, ಸಿಂಪಲ್ ಆಗಿದೆ. ಆ ವಿಡಿಯೋ ಬೇಕು ಅಂತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಲೈಕ್ ಮಾಡಿ ಈ ವಿಡಿಯೋವನ್ನು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಎಷ್ಟು ಯೂಸ್ಫುಲ್ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. Like, share and subscribe. Thank you.